ಯಾವಲ್ಲಲ್ಲಿ ಒಂದು ಕೇಳ ಸುಮ್ಮನೆ ಮೊಟ್ಟೆ ರೇಟು ಜಾಸ್ತಿ ಆಯಿತು, ಕಲಬೆರಕೆ ಎಣ್ಣೆ ಬಂತು, ಫೇಕ್ ವೋಟರ್ ಐ ಡಿ ಸಿಕ್ತು, ರಾಷ್ಟ್ರೀಯ ಹೆದ್ದಾರಿ ಕುಸಿದು ಬಿದ್ದೋಯ್ತು. ಇದಿಷ್ಟು ಮಾತುಗಾರ ಮಲ್ಲಣ್ಣನ ಇವತ್ತಿನ ವಿಷಯಗಳು. ಕಮಾನ್ ಸ್ಟಾರ್ಟ್ ಮಾಡುವ. ಯಾಟೆ ಈ ಮೊಟ್ಟೆ ರೇಟ್ ಜಾಸ್ತಿ ಆಗೈತಲ್ಲ, ಇದ್ರ ಬಗ್ಗೆ ಏನಿಲ್ಲ ಅಂತೀಯ? ರೀ, ಮೊಟ್ಟೆ ರೇಟ್ ಜಾಸ್ತಿ ಆಗಿರೋದಿರಲಿ ರೀ, ಅದು ಸೆಕೆಂಡ್ರಿ, ಅದು ನೆಂಚ್ಕೊಳೋದು. ಈ ಕುಡಿಯೋದು ನೋಡ್ರಿ ಕಲಬೆರಕೆ ಬಿಟ್ಬಿಟ್ಟಿದ್ದಾರೆ. ನಮ್ಮ ತಾತನ ಕಾಲದಲ್ಲಿ ಬಟ್ಟಿ ಸಾರಾಯಿ ಅಂತ ಸಾರಾಯಿನ ಡ್ಯೂಪ್ಲಿಕೇಟ್ ಮಾಡೋರಂತೆ, ಈಗ ಎಣ್ಣೆನ. ಯಾಕೆ ಹೇಳ್ತೀಯ ಯಾಟೆ ಈ ವಿಚಾರವ? ಜನ ಕುಡಿಯೋ ನೀರನ್ನೇ ಕಲಬೆರಕೆ ಮಾಡ್ತಾವ್ರಿ, ಇನ್ನು ಎಣ್ಣೆನ ಬಿಟ್ಟಾರೆಲ್ಲ. ಹೆಂಗಾಗದೆ ಈಗ ಸಿಚುವೇಶನ್ನು ಅಂತಂದರೆ, ಕಲಬೆರಕೆ ಎಣ್ಣೆನಾ ಒಳ್ಳೆ ಎಣ್ಣೆನಾ ಅಂತ ತಿಳ್ಕೊಳ್ಳೋದು ಮೊದಲನೇ ದೊಡ್ಡ ಕೆಲಸ. ಏನು ಎರಡನೇದು, ಯಾರೋ ಚೈನೀಸ್ ಮೊಟ್ಟೆ ಬಿಟ್ಬಿಡ್ತಾರೆ, ಅದನ್ನು ತಿನ್ನಂಗಿಲ್ಲ ಅಂತ ಹೇಳಿ ಮೊಟ್ಟೆ ತಿಂದ ಇರೋಂಗು ಮಾಡಿಬಿಡ್ತಾರೆ. ಇನ್ನು ಬಾರ್ ಪಕ್ಕದಲ್ಲಿ ಆಮ್ಲೆಟ್ ಹಾಕೋರಿಗೆ, ಎಗ್ ರೈಸ್ ಮಾಡೋರಿಗೆ ಶಾನೆ ಕಂಟಕ. ಮೊನ್ನೆ ಒಂದು ಎಗ್ ರೈಸ್ ಅಂಗಡಿಗೆ ಹೋಗಿ ಒಂದು ಎಗ್ ರೈಸ್ ಕೊಡಪ್ಪ ಅಂತ ಅಂದರೆ ಅವನು ಒಂದು ಎಗ್ ರೈಸ್ಗೆ ಅರ್ಧ ಮೊಟ್ಟೆ ಉಯ್ದು ಕೊಟ್ಟಿದ್ದ. ಹಿಂಗಾಗದೆ ಕೆಲಸ. ಹೆಂಗ ಮೊಟ್ಟೆನಲ್ಲಿ ಕಾಲ ತಳ್ಕೊಬಿಡೋಣ ಅಂತ ಇದ್ದರೂ 6 ರೂಪಾಯಿ ಮೊಟ್ಟೆ ಇದ್ದಾಗ ಈಗ 9 ರೂಪಾಯಿ 40 ಪೈಸೆ ಆಗಿಬಿಡ್ದೆ. ಈಗ ಎಣ್ಣೆನೂ ಕುಡಿಯೋಂಗಿಲ್ಲ, ಮೊಟ್ಟೆನೂ ನೆಂಚ್ಕೊಳಂಗಿಲ್ಲ. ಒಟ್ಟಿನಲ್ಲಿ ನಮ್ಮ ಪಾನಪ್ರಿಯರ ಸಂಘದಿಂದ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಡ್ದೇವು ಕಳ್ಳ. ನೀವೇನಾದರೂ ಡಿಸೈಡ್ ಮಾಡ್ಕೊಳ್ಳಿ, ಈ ಫೇಕ್ ವೋಟರ್ ಐ ಡಿದೊಂದು ಕಾಟ ಮತ್ತೆ ಶುರುವಾಗಿದೆ ಕಣ್ರಿ. ಗಂಡನ ಹೆಸರು ಹಿಂದೂ, ಹೆಂಡತಿ ಹೆಸರು ಮುಸ್ಲಿಮು, ಅಥವಾ ಮುಸ್ಲಿಂ ಗಂಡ ಹಿಂದೂ ಹೆಂಡತಿ, ಈ ಥರ ನಡೀತಾ ಇದೆ ಕಣ್ರಿ. ಇನ್ನು ಈ ದೇಶದಲ್ಲಿ ಡ್ಯೂಪ್ಲಿಕೇಟ್ ಮಾಡೋದನ್ನು ಜನ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಜನ ಡೂಪ್ಲಿಕೇಟ್ ಮಾಡೋದನ್ನು ಬಿಡಲ್ಲ ಕಣ್ಲ. ಯಾಕೆ ಅಂತ ಅಂದರೆ ಅದ್ರಾಗೆ ಇರೋದು ದುಡ್ಡು. ಏನಪ್ಪ ಅಂತ ಅಂದರೆ ಎಂಡ್ರೂ ಡೂಪ್ಲಿಕೇಟ್ ಮಾಡ್ಕೊಂಡಿದ್ರೆ ಸಾಕು. ಈಗ ಮುಂದಿನ ಕಾರ್ಯಕ್ರಮ ಏನ್ರಿ ನಿಮ್ಮದು? ಇನ್ನೇನೆಲ್ಲ, ಕೋಳಿ ಮೊಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟದೆ, ಕಲಬೆರಕೆ ಎಣ್ಣೆ ಬಂದುಬಿಟ್ಟದೆ. ಹಂಗಾಗಿ ನಾನೀಗ ಥೈಲ್ಯಾಂಡ್ ಕಡೆಗೆ ಹೋಗ್ಬಿಡ್ತೀನಿ ಕಣ್ಲ. ಅಲ್ಲಿ ಎಲ್ಲ ಸಸ್ತಾ ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಬೆಚ್ಚಗೆ ಮನಿಕೊಂಡು ಬರ್ಬೋದು. ಬಾರ್ಲ ನೀನು ಏಟೆ, ಅಲ್ಲೇನೋ ಸ್ಯಾಂಡ್ವಿಚ್ ಮಸಾಜ್ ಮಾಡ್ತಾರಂತೆ, ನಿನಗೂ ವಸಿ ಮಾಡಿಸ್ತೀನಿ. ರೀ, ನಾನು ನಮ್ಮ ಅತ್ತೆ ನನ್ನ ಹೆಂಡತಿ ಮಧ್ಯೆ ಸಿಕ್ಕಾಕೊಂಡು ಆಲ್ರೆಡಿ ಸ್ಯಾಂಡ್ವಿಚ್ ಆಗಿದ್ದೀನಿ. ಅವರೇ ಇಲ್ಲಿ ಬೇರೆ ಥರ ಮಸಾಜ್ ಮಾಡ್ತಾರೆ, ನೀವು ಹೋಗ್ಬಿಟ್ಟು ಬನ್ನಿ. ಆಯಿತು ಬಿಡಪ್ಪ, ನಾನೇ ಹೋಗಿ ಬರ್ತೀನಿ. ಒಂದು ರಸಿಯನ್ನು ಒಂದು ಯುರೋಪಿಯನ್ನ ಹಾಕ್ಕೊಂಡು ಮಸಾಜ್ ಮಾಡಿಸ್ಕೊಂತೀನಿ. ಶಿವನೇ ಚೆನ್ನ ಬಸವ. ಯಾವಲ್ಲಲ್ಲಿ ಒಂದು ಕೇಳ ಸುಮ್ಮನೆ